ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ ಬಲಾಢ್ಯ ತಂಡಗಳು ಮೈದಾನದ ಮಧ್ಯದಲ್ಲಿ ಕಿಕ್ ಬರ್ತಾ ಇದೆ. ಆ ಎಂಟ್ರನ್ಸ್ ದಲ್ಲಿ ಈ ಕಡೆ ಒಳಗೆ ಬರ್ರಿ. ಓ ಹುಡುಗರ್ ಸರ್, ಆ ಇನ್ನೊಂದು ಸನ್ಮಾನ ಲಿಸ್ಟ್ ಇತ್ತಲ್ಲ, ಆರಂಭಿಕ ಹಂತದಲ್ಲಿ ಎರಡು ತಂಡದ ಡಿಫೆನ್ಸಿವ್ ಭಾಗದಲ್ಲಿ ಮಿಸ್ಟೇಕ್ ಗಳು ಕಾಣ್ತಾ ಇದ್ದಾವೆ. ಉತ್ತಮ ತಂಡಗಳು ಮೈದಾನದ ಮಧ್ಯದಲ್ಲಿ ಉತ್ತಮವಾದ ಟ್ಯಾಕಲ್ ಬರ್ತಾ ಇದೆ. 3-1 ಪಂದ್ಯ. ಶ್ರೀ ಅಶೋಕ್ ಅವರು ಹಿರಿಯರು ವಕೀಲರು. ದಾಳಿ ಭಾಗದಲ್ಲಿ ಅಂಕಿ ನೆಟ್ ಬಂದ್ ಮಾಡಿ ಚಾರ್ಜ್ ಅಲ್ಲ ಚಾರ್ಜ್ ಇಲ್ಲ ಫೋನ್ ತೊಗೊಕತ್ರಿ ಊರಿಂದ ಫೋನ್ ತೊಗೊಂಡು ಹಾಕತ್ರಿ. 3-1 ಪಂದ್ಯ ಸಾಗ್ತಾ ಇದೆ. ಬಲಾಢ್ಯ ತಂಡಗಳ ನಡುವಿನ ರೋಚಕ ಮೊನ್ನೆ ಕ್ವಾರ್ಟರ್ ಫೈನಲ್ ಹಂತದಲ್ಲಿ ಮುಖಾಮುಖಿ ಆಗ್ತಾ ಇದೆ. ದೆಹಲಿ ಮತ್ತು ಹರಿಯಾಣ ನಡುವೆ ಹರಿಯಾಣ ರಾಜ್ಯದ ಮಹರ್ಷಿ ಧನಂಜಯ ಯೂನಿವರ್ಸಿಟಿ ಕಾಲೇಜಿನ ತಂಡ ವೇದಿಕೆ ಬಲಭಾಗದಲ್ಲಿದ್ರೆ ವೇದಿಕೆ ರಾಜ್ಯದ ತಂಡಗಳು ನಮ್ಮ ಕರ್ನಾಟಕದ ಪುಣ್ಯ ನೆಲದಲ್ಲಿ ಪಂದ್ಯವನ್ನು ಆಡ್ತಾ ಇದ್ದಾರೆ. ಅದ್ಭುತವಾದ ಡ್ಯಾಶ್ ಬರ್ತಾ ಇದೆ ಅಲ್ಲಿ. ಎಂಡಿ ರೋಹ್ತಕ್ ತಂಡಕ್ಕೆ ಮಾಡಿ ಕ್ಯಾಪ್ಟನ್ ಆಗ್ತಾ ಇದೆ ಅಲ್ಲಿ. ಎಂತ ಪ್ರಯತ್ನ ಮಿಂಡನ್ ಹತ್ತಿರ ಎದುರಾದ್ರೂ ಕೂಡ ವಿಫಲ ಆಗ್ತಾ ಇದ್ದಾರೆ. ರೈಡ್ಸ್ ಔಟ್ ಪಾಯಿಂಟ್ ಬಹಳ ಒಂದು ಉತ್ತಮ ರೀತಿಯಾಗಿ ಛಾಯಾಚಿತ್ರೀಕರಣಗೊಳಿಸ್ತಕ್ಕಂಥ ನಮ್ಮ ಸಾಯಿ ಡಿಜಿಟಲ್ ತೆಗ್ಗೀರ್ ಅವರಿಗೂ ಕೂಡ ಮಾಲೀಕರಿಗೂ ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನ ತಿಳಿಸ್ತಾ ಇದೀವಿ. ಈಗಾಗಲೇ ಡ್ರೋನ್ ಕೂಡ ಅಳವಡಿಕೆಯನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ಎಲ್ಲ ಪ್ರೇಕ್ಷಕರ ಹತ್ರ ಕೂಡ ತಾವುಗಳೆಲ್ಲ ಡ್ರೋನ್ ಮುಖೇನ ಪ್ರೇಕ್ಷಕರನ್ನು ಕೂಡ ಸೆರೆ ಹಿಡಿಬೇಕಂತ ತಮ್ಮಲ್ಲಿ ವಿನಂತಿ ಇದೆ. ಇಲ್ಲಿ ನಿರ್ಣಾಯಕರ ಆ ಕಡೆ ನೀವು ತಲೆಗಳಿರಿ, ಆ ಕಡೆ ಅವ್ರಿಗೆ ಸ್ಥಳಾವಕಾಶ ಮಾಡಿಕೊಡ್ಬೇಕು ಮತ್ತು ಅವ್ರಿಗೆ ರೆಫ್ರಿಗಳಿಗೆ 4 ಜನ ಆಟಗಾರ ನಡುವೆ ಅದ್ಭುತವಾದ ಡುಮ್ಕಿ ಬರ್ತಾ ಇದೆ. ಪ್ರಯತ್ನ ಬಂದು ಆದ್ರೂ ಕೂಡ ಮತ್ತೆ ವಿಫಲ ಆಗ್ತಾ ಇದ್ರೆ. 8ನೇ ಬಾರಿಗೆ ಕೂಡ ವಿಫಲ. 5 ಹಿಂಗೆ ಹೋಗುತ್ತ ಪಂದ್ಯರು 4-5 5-4. ಮತ್ತೊಮ್ಮೆ ರಾಜೀವ್ ದೆಹಲಿ ತಂಡದ ಪರವಾಗಿ 5-4 ಪಂದ್ಯ. 1 ಅಂಕದ ಮುನ್ನಡೆಯೊಂದಿಗೆ ಎಂಡಿ ರೋಹ್ತಕ್. ಮತ್ತೊಂದು ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. ನಾಲ್ಕು ಜನ ಆಟಗಾರ ನಡುವೆ ನಾಲ್ಕರೊಂದಿಗೆ ಪಂದ್ಯ. ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ಎಂಡಿ ರೋಹ್ತಕ್ ತಂಡದ ಮೇಲೆ ದಾಳಿ ಭಾಗದಲ್ಲಿ ಬಲಾಢ್ಯ ತಂಡಗಳ ಮೈದಾನದ ಮಧ್ಯದಲ್ಲಿ ನೋಡುಗರ ಮನೆಗೆದ್ದಿರುವಂತಹ ಆಟಗಾರ. ಕೋಟೆ ನಾಡಿನ ಇತಿಹಾಸದಲ್ಲಿ ಐತಿಹಾಸಿಕ ಬೃಹತ್ ಮೊತ್ತದ ಪಂದ್ಯಾವಳಿ ತೆಗ್ಗಿ ಗ್ರಾಮದಲ್ಲಿ ಶ್ರೀ ಸೋಮಲಿಂಗೇಶ್ವರ ಕಾರ್ತಿಕೋತ್ಸವದ ನಿಮಿತ್ತವಾಗಿ
ದೆಹಲಿ ತಂಡಕ್ಕೆ ಮಾಡು ಇಲ್ಲ ಮಾಡಿ ಡೂ ಆರ್ ಡೈ ಡಿಸೈಡ್ ಡೈ 7-4 ಪಂದ್ಯ ಸಾಗ್ತಾ ಇದೆ. ಡೂ ಆರ್ ಡೈ ದಾಳಿ ಇದೆ, ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. 2 ದಾಳಿ ಎಂಟಿ ಆದ್ಮೇಲೆ 3ನೇ ದಾಳಿ ಎಂಟಿ ಆಗುವಂತಿಲ್ಲ. ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಎಂಡಿ ರೋಹತಕ್ ತಂಡದ ಆಟಗಾರ ಶರವೇಗದ ದಾಳಿಗಾರ ಮತ್ತೊಮ್ಮೆ ದಾಳಿ ಭಾಗದಲ್ಲಿ 8-5 ಪಂದ್ಯ. ಅದ್ಭುತವಾದ ಕಿಕ್ ಬರ್ತಾ ಇದೆ ಅಲ್ಲಿ. ಪಂದ್ಯಾವಳಿಯನ್ನ ವೀಕ್ಷಣೆ ಮಾಡಲಿಕ್ಕೆ ಆಗಮಿಸಿರುವಂತಹ ವೀಕ್ಷಕ ಬಂಧುಗಳಿಗೆ ಕೂಡ ಸೋಮಲಿಂಗೇಶ್ವರ ದೇವಸ್ಥಾನದಲ್ಲಿ ಮಧ್ಯಾಹ್ನದ ಭೋಜನ ವ್ಯವಸ್ಥೆ ಇದೆ. ಶಿವಪ್ಪಣ್ಣ ಆದ್ಮೇಲೆ ನಿಮ್ಮ 9-6 ಪಂದ್ಯ. ಮತ್ತೊಂದು 10-6 ಪಂದ್ಯ. ಆರಂಭಿಕ ಹಂತದಲ್ಲಿ 4 ಅಂಕದ ಮುನ್ನಡೆಯೊಂದಿಗೆ ಎಂಡಿ ರೋಹತಕ್. ಕೊನೆ ಆಟಗಾರ ಲೋನ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಂತ ಒತ್ತಡದಲ್ಲಿ ಬಲಿಷ್ಠವಾದ ಟ್ಯಾಕಲ್ ಬರ್ತಾ ಇದೆ. 13-7 ಪಂದ್ಯ. 13-7. ಮತ್ತೊಮ್ಮೆ ಎಂಡಿ ರೋಹತಕ್ ತಂಡದ ಆಟಗಾರ ಶರವೇಗದ ದಾಳಿಗಾರ ಅಂಕಿತ್. ಮುಟ್ಟಿದ್ದನ್ನಂತ ವಾದ ಇದೆ. ಅದ್ಭುತವಾದ ಚೈನ್ ಟ್ಯಾಕಲ್ ಬರ್ತಾ ಇದೆ. 14-9 ಪಂದ್ಯ. ಮತ್ತೊಮ್ಮೆ ಅಂಕಿತ್ ದಾಳಿ ಭಾಗದಲ್ಲಿ 5 ಜನ ಆಟಗಾರ ನಡುವೆ. ಎಂಡಿ ರೋಹತಕ್ ತಂಡದ ಪರವಾಗಿ ತಂಡದ ಪ್ರಮುಖ ದಾಳಿಗಾರ 13ರಲ್ಲಿ ಗುರುತಿಸಿಕೊಂಡಂತ ಆಟಗಾರ ಹರಿಯಾಣ ರಾಜ್ಯದ ಆಟಗಾರ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಮೇಲೆ ದಾಳಿಯನ್ನು ಆರಂಭಿಸ್ತಾ ಇದೆ. ಆರಂಭಿಕ ಹಂತದಲ್ಲಿ 5 ಅಂಕದ ಅಂತರವನ್ನು ಕಾಯ್ದುಕೊಂಡಂತ ತಂಡ ಎಂಡಿ ರೋಹತಕ್. 14-9 ಪಂದ್ಯ ಸಾಗುತ್ತಾ ಇದೆ. ವೇಗದ ದಾಳಿಗಾರ 5 ಜನ ಆಟಗಾರ ನಡುವೆ ಎಚ್ಚರಿಕೆಯ ದಾಳಿಯನ್ನ ಸಂಘಟಿಸ್ತಾ ಇದ್ದಾರೆ. ಯಶಸ್ಸನ್ನ ಕಾಣ್ತಾ ಇದ್ದಾರೆ. ಬರಬೇಕು. ಬಸವರಾಜ್ ಹೆರ್ಕಲ್ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ಳುತ್ತೇನೆ. ಈ ಒಂದು ತೃತೀಯ ಬಹುಮಾನ ಕೊಟ್ಟಂತ TY ಜಾನ್ಮಟ್ಟಿ ಗುರುಗಳ ಅವರು ಯುವ ಕಾಂಗ್ರೆಸ್ ನಾಯಕರು ಬಿಳಿಯ ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ಳುತ್ತೇನೆ. ನಮ್ಮ ಕಮಿಟಿಯವರು ಈ ಒಂದು ತೃತೀಯ ಬಹುಮಾನ ಕೊಟ್ಟಂತ ಬಸವರಾಜ್ ಜಾನ್ಮಟ್ಟಿ ಅವರು ಹಾಗೇನೆ ರಾಜು ಬೋರ್ಜಿ ಅವರು ಕೂಡ ವೇದಿಕೆ ಮೇಲೆ ಕೇಳಿಕೊಳ್ಳುತ್ತೇನೆ. ಕೆಳಗಡೆ ಇಲ್ಲಿ ನಮ್ಮ ಅತಿಥಿ ಮಹೋದಯರಿಗೆ ಸ್ವಲ್ಪ ತೊಂದರೆ ಆಗ್ತೈತಿ. ಕೈ ಮುಗಿದು ಹೋಗ್ಬಿಡ್ರಪ್ಪ ಇಲ್ಲಿ. ಯಾಕಂದ್ರೆ ಇನ್ನೂ ಸಾಕಷ್ಟು ಇಲ್ಲಿ ಗೆಸ್ಟ್ಗಳು ಬರೋದಕ್ಕೆ ಕಾರಣ ತಾವುಗಳು ಇಲ್ಲಿ ಅವಕಾಶ ಮಾಡಿಕೊಡ್ಬೇಕು. ಸಿದ್ದು ಸಾರಾವರಿಯವರು ಅನೇಕ ಗಣ್ಯಾತಿ ಗಣ್ಯರು ಕೂಡ ಆಗಮಿಸಲಿದ್ದಾರೆ. ಆಟಗಾರರು ಯಾರು ಹೋಗ್ತಕ್ಕದ್ದು ಹೇಳಿ ಸರ್. ಬಸವರಾಜ್ ಜಾನಮಟ್ಟಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಕೇಳ್ಕೊಳ್ಳುತ್ತೇನೆ. 15-11 ಪಂದ್ಯ. 15 ಎಂಡಿ ರೋಹತಕ್. ಒಂದು ತೆಗ್ಗಿ ಕಬಡ್ಡಿ ವೈಭವದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂಡಿ ರೋಹತಕ್ ದ್ವಾಡಾಯ್. ಜೊತೆಗೆ ಕರ್ನಾಟಕ ಗಂಡ ಸರಳ ಸಜ್ಜನಿಕೆಯ ರಾಜಕಾರಣಿ, ಕರ್ನಾಟಕದ ದಿವಂಗತ ನಾಯಕರಾಗಿರುವಂತ
ಈಗ ಬ್ಯಾರಿಗೇಟ್ ಹಾಕಿದಂತ ಬ್ಯಾರಿಗೇಟ್ ಒಳಭಾಗದಲ್ಲಿ ಯಾರು ಬರ್ತಕ್ಕಂಥ ದಯವಿಟ್ಟು ಗ್ಯಾಲರಿ ತಮಗಾಗಿ ಇದೆ. ಗ್ಯಾಲರಿ ಮೇಲೆ ಸಾಕಷ್ಟು ಸ್ಥಳಾವಕಾಶ ಇದೆ. ತಾವುಗಳು ಗ್ಯಾಲರಿಯಲ್ಲಿ ಕುಳಿತುಕೊಂಡು ಪಂದ್ಯಾವಳಿಯನ್ನು ವೀಕ್ಷಣೆ ಮಾಡಿ. ಆದ್ಮೇಲೆ ಮಿಸ್ಟೇಕ್ ಆಗ್ತಾ ಇದೆ ಡಿಫೆನ್ಸಿವ್ ಭಾಗದಲ್ಲಿ. 15-13 15-13 ಎಂ ಡಿ ರೋಹ್ತಕ್ 2 ಅಂಕದ ಮುನ್ನಡೆಯೊಂದಿಗೆ ಎಂ ಡಿ ರೋಹ್ತಕ್ ನೋಡ್ಬೇಕು. ಅಂಕದ ಬಲಭಾಗದಲ್ಲಿ 2 ಜನ ಆಟಗಾರರು ಉಳಿದುಕೊಂಡಿದ್ದಾರೆ. ಸುಪಡೆಗಳಾಣದ ಬಿಡುಬಿಲ್ಲದ ನಿರಂತರವಾಗಿ ತನಗೆ ಆಶ್ರಯ ಆಗ್ತಕ್ಕಂಥ ಆಟಗಾರ ಅಂಕಿ 3800 ಮ್ಯಾಗಿದ್ರ ನಿಂದ ನಿನ್ ಲೆಕ್ಕಂಗ ನಾ ಸುಡೋದಂದ್ರ ಹಂಗ 2999 ಜನ ಇದ್ರ ನಾ ಸುತ್ತಂಗ ತಲೆಯಾಗಿರ್ಲಿ ಹೇಳಿ ಸಚ್ಚವಂಗ ಸುಪಡೆಗಳಾಣದ ಈಗ ಏನ್ ಹೇಳಿವಾಗ ಕ್ರಾಸಿಂಗ್ ಹೇಳತ್ ಹೇಳಿ ನಿಲ್ ನಿನಗೆ ಒಂದು ಅರ್ಧದ ಮಾಡಬಾರ್ದನ ಸರ್ ಅಂದ್ರೆ ಏನು ನಾನು ಅಂದ್ರೆ ಹೇಳ್ತೇನೆ ಒಂದ್ ಹೇಳಣ ಅವನ 3800 ಮಟ 15-13 3800 ಏನಿದೆ ವಾಪಸ್ ಆಗ್ತಾ ಇದೆ. ವಿರಾಮದ ನಂತರ ಮತ್ತೆ ಪಂದ್ಯ ಆರಂಭದೊಂದಿಗೆ ಸುಪಡಿಗಳಾಡಿದ ಮತ್ತೊಮ್ಮೆ ದೆಹಲಿ ತಂಡದ ಪರವಾಗಿ ರಾಜೇಶ್ ವಾಪಸ್ ಅಂಕ ಕಳೆದುಕೊಳ್ಳುವ ಭೀತಿಯಲ್ಲಿದೆ. ಲೋಣ ಅಂಕದಿಂದ ತಪ್ಪಿಸಬೇಕಾದ್ರೆ ಈ ದಾಳಿಗಾರ ಅಂಕ ಪಡೆಯಲೇಬೇಕಾದಂತ ಒತ್ತಡ. 16-14 ಪಂದ್ಯ 2 ಅಂಕದ ಮುನ್ನಡೆಯೊಂದಿಗೆ ಮಹರ್ಷಿ ಧನಂಜಯ ಯೂನಿವರ್ಸಿಟಿ ರೋಹ್ತಕ್ ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. 1+2 3 4 ದೆಹಲಿ ತಂಡದ ಆರಂಭಿಕ ಆಟಗಾರ ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಬಲಿಷ್ಠವಾದಂತ ಹಿಡಿತ. ಗ್ಯಾಲರಿ ಮೇಲೆ ಕುಂತವ್ರು ಸ್ವಲ್ಪ ಹತ್ತೆ ಕೂಡ್ರಪ್ಪ, ಅದ್ರಾಗ ಅಡ್ಜಸ್ಟ್ ಮಾಡ್ಕೊಂಡು ಬರ್ರಿ. ಆ ಕಡೆ ಈ ಕಡೆ ಮ್ಯಾಲ ಬರ್ರಿ. ಈ ಕಡೆ ಯಾವಾಗ ವಿಚಾರ 19-17 ಪಂದ್ಯ ಸಾಗುತ್ತಾ ಇದೆ. 19-17 ದೆಹಲಿ ಮತ್ತೊಮ್ಮೆ ದೆಹಲಿ ತಂಡದ ಸಬಡಿ ದಾಳಿಗಾರ ಎಡಬದಿ ಆಟಗಾರ ಇನ್ ಫೇವರ್ ಆಫ್ ದೆಹಲಿ ಲೀಡಿಂಗ್ ಬೈ 2 points. ಮತ್ತೊಮ್ಮೆ ಎಂ ಡಿ ರೋಹ್ತಕ್ ತಂಡದ ಆಟಗಾರ ಅಂತ ತೀರ್ಪುಗಾರರ ಘೋಷಣೆ ಆಗ್ತಾ ಇದೆ. ಹತ್ತೊಂಬತ್ತು 17 ಪಂದ್ಯ 20-17 ಮತ್ತೊಂದು ಅದ್ಭುತವಾದ ಟ್ಯಾಕಲ್ ಬರ್ತಾ ಇದೆ. ಅಂಕಿತ್ ದಾಳಿ ಭಾಗದಲ್ಲಿ ದೆಹಲಿ ತಂಡದ ಪ್ರಮುಖ ದಾಳಿಗಾರ. ದಯವಿಟ್ಟು ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ನಿಂತವ್ರು ಸ್ವಲ್ಪ ಈ ಕಡೆ ಆದ್ಮೇಲೆ ಈಗ ಎಂಟ್ರೆನ್ಸ್ ಅಲ್ಲಿ ನಿಲ್ಬೇಡ್ರಿ. ಈ ಕಡೆ ಬರ್ರಿ. ಪ್ರಸಾದಕ್ಕೆ ಯಾರು ಹೋಗಿಲ್ಲ ದಯವಿಟ್ಟು ಪ್ರಸಾದಕ್ಕೆ ಹೋಗಿ ಬೆಳಿಗ್ಗೆ ಉಮುಂಚಿ ಮಠ ಅವರು ವೇದಿಕೆ ಮೇಲೆ ಬರ್ಬೇಕಂತ ಕೇಳಿಕೊಳ್ಳುತ್ತೀವಿ. ಅದ್ಭುತವಾದ ಗ್ಯಾಪ್ ಸದ್ಬಳಕೆ ಆಗ್ತಾ ಇದೆ. ಡಿಫೆನ್ಸಿವ್ ಭಾಗದಲ್ಲಿ ರೋಹ್ತಕ್ ತಂಡದಲ್ಲಿ ಮಿಸ್ಟೇಕ್ ಅನ್ನು ಮಾಡಿಕೊಳ್ತಾ ಇದ್ದಾರೆ. ಊಟ ಮಾಡ್ಬೇಕು ಹಾಫ್ ಟೈಮ್ ಮಧ್ಯಂತರ ವಿರಾಮದ ನಂತರ ಸ್ಕೋರ್ ಇವರ ಆಡಿಯನ್ಸ್ ಫ್ಯಾಕ್ಟರಿ ದೆಹಲಿ 22